ಎಸ್ಸಿನೋ ಈ ತೀರ್ಪಿನ ಪ್ರಮುಖ ಅಂಶಗಳನ್ನು ಗಮನಿಸೋದಾದರೆ ನ್ಯಾಯಾಲಯವು ಕ್ರಿಮಿನಲ್ ವಿರುದ್ಧವಾಗಿಲ್ಲ, ಅಪರಾಧಿಯ ವಿರುದ್ಧವಾಗಿಲ್ಲ, ಬದಲಿಗೆ ಆತ ಎಸಗಿರುವ ಕ್ರಿಮಿನಲ್ ಕೃತ್ಯದ ವಿರುದ್ಧ ಮಾತ್ರ ಇದೆ. ನೋಡಿ, ನ್ಯಾಯಾಲಯ ಹೇಳುತ್ತೆ ನಾವು ಕ್ರಿಮಿನಲ್ನ ವಿರುದ್ಧವಾಗಿಲ್ಲ, ಅಪರಾಧಿಯ ವಿರುದ್ಧವಾಗಿಲ್ಲ, ಆದರೆ ಆತ ಎಸಗಿರುವ ಅಪರಾಧ ಕೃತ್ಯದ ವಿರುದ್ಧ ಮಾತ್ರ ಇದೆ. ಶಿಕ್ಷೆ ಪ್ರಮಾಣ ನಿಗದಿಪಡಿಸುವುದಕ್ಕೆ ನಿರ್ದಿಷ್ಟವಾದ ಕಾಯ್ದೆ ಇಲ್ಲ. ಪ್ರಕರಣದಲ್ಲಿನ ಕಾನೂನಿನ ಮಾನದಂಡ ಆಧರಿಸಿ ಶಿಕ್ಷೆ ವಿಧಿಸಲಾಗಿದೆ. ಅನುಕಂಪ ತೋರುವಂತೆ ಅಪರಾಧಿ ಪ್ರಜ್ವಲ್ ಕೋರಿಕೆ ಒಪ್ಪಲಾಗಲ್ಲ. ಪ್ರಜ್ವಲ್ಗೆ ಏಕೆ ಹೆಚ್ಚು ಶಿಕ್ಷೆ ವಿಧಿಸಬಾರದು ಎಂಬುದಕ್ಕೆ ಸಕಾರಣ ನೀಡಿಲ್ಲ. ಇದು ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ತೀರ್ಪಿನ ಪ್ರಮುಖ ಅಂಶ. ನ್ಯಾಯಾಲಯ ಕ್ರಿಮಿನಲ್ನ ವಿರುದ್ಧವಾಗಿಲ್ಲ, ಬದಲಾಗಿ ಕ್ರಿಮಿನಲ್ ಎಸಗಿರುವ ಕ್ರಿಮಿನಲ್ ಕೃತ್ಯದ ವಿರುದ್ಧವಾಗಿತ್ತು. ಶಿಕ್ಷೆ ನಿಗದಿಪಡಿಸುವಾಗ ಅಪರಾಧ ಎಸಗಿರುವ ವಿಧಾನವನ್ನು ಪರಿಗಣಿಸಬೇಕಾಗಿದೆ. ಶಿಕ್ಷೆ ಪ್ರಮಾಣ ನಿಗದಿಪಡಿಸುವುದಕ್ಕೆ ನಿರ್ದಿಷ್ಟವಾದ ಕಾಯ್ದೆ ಇಲ್ಲ. ತನ್ನದೇ ಫಾರ್ಮ್ ಹೌಸ್ನಲ್ಲಿ, ತನ್ನದೇ ಗೆಸ್ಟ್ ಹೌಸ್ನಲ್ಲಿ ಸರ್ಕಾರ ಈತನಿಗೆ ತಿಂಗಳಿಗೆ ಕರೆಂಟ್ ಬಿಲ್ಲು ಕೂಡ ಕೊಡುತ್ತೆ. ಈತನಿಗೊಂದು ಮನೆ ಕೊಟ್ಟಿರುತ್ತೆ. ಆ ಮನೆಯಲ್ಲೇ ಎಷ್ಟೋ ಮಹಿಳೆಯರನ್ನು ಅತ್ಯಂತ ಬ್ರೂಟಲ್ ಆಗಿ ರೇಪ್ ಮಾಡಿದ್ದ ಈತ. ಆ ಪೈಕಿ ಅಧಿಕಾರಿಗಳೆಷ್ಟು ಜನ ಇದ್ರು, ಆ ಪೈಕಿ ಕೂಲಿ ಕಾರ್ಮಿಕರೆಷ್ಟು ಜನ ಇದ್ರು. ಮನೆಗೆ ಬರುವಂತಹ ಮಹಿಳೆ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಕೂಡ ನೋಡದೆ, ಎಂತಹದ್ದೇ ಆಗಿದ್ದರು, ಯಾವ ವಯಸ್ಸಿನವರೇ ಆಗಿದ್ದರು, ಮುಲಾಜಿಲ್ಲದೆ ಮುಟ್ಟಿ ನೋಡುವ ಮನುಷ್ಯ ಈತ. ಬಂದವಳು ಮುದುಕಿನೋ ಅನ್ನೋದು ನೋಡಲ್ಲ. ಅಂತಹ ಪೈಶಾಚಿಕ ಕೃತ್ಯವನ್ನು ಎಸಗಿದ ಅಪರಾಧಿಯ ಅಪರಾಧ ಕೃತ್ಯವನ್ನು ನೋಡಿ ಮಾತ್ರ ನ್ಯಾಯಾಲಯ ಈ ತೀರ್ಪನ್ನು ಕೊಟ್ಟಿದೆ. ಎಸ್ಐಟಿಯು ತಜ್ಞರ ನೆರವಿನಿಂದ ತನಿಖೆ ನಡೆಸಿದೆ. ಆರೋಪಗಳು ಮತ್ತು ದಾಖಲೆಗಳು ಪರಿಗಣಿಸಿದರೆ ಇದು ಬೇರೆಯದೇ ರೀತಿಯ ಪ್ರಕರಣ. ಘನತೆಯುತ ಮಹಿಳೆಯರು ಪ್ರಜ್ವಲ್ ಜೊತೆಗಿರುವ ವಿಡಿಯೋಗಳು ವೈರಲ್ ಆಗಿವೆ. ಪ್ರಾಸಿಕ್ಯೂಷನ್ ಮುಂದೆ ಅಸಾಮಾನ್ಯ ಕೆಲಸ ಇತ್ತು. ವಿಧಿ ವಿಜ್ಞಾನ ತಜ್ಞರ ನೆರವಿನಿಂದ ಸಮರ್ಥವಾಗಿ ಎಸ್ಐಟಿ ಕೆಲಸ ಮಾಡಿದೆ. ಡಿಜಿಟಲ್ ಸಾಕ್ಷಿಯ ಸಂಗ್ರಹ ಮತ್ತು ವಿಶ್ಲೇಷಣೆಯೂ ಕೂಡ ಸರಿಯಾಗಿಯೇ ನಡೆದಿದೆ. ತನಿಖೆಯಲ್ಲಿ ಆಧುನಿಕ ತಂತ್ರಜ್ಞಾನ ವಿಧಾನವನ್ನು ಅಳವಡಿಸಿಕೊಂಡಿದೆ. ವೈಜ್ಞಾನಿಕ ವಿಧಾನದ ಮೂಲಕ ತನಿಖೆ ನಡೆಸಿದ ಮೊದಲ ಪ್ರಕರಣ ಇದಾಗಿತ್ತು. ಟರ್ಕಿ ದೇಶದ ಒಂದು ಟೆಕ್ನಾಲಜಿಯನ್ನು ಕೂಡ ಅಳವಡಿಸಿಕೊಂಡಿತ್ತು. ಆ ವಿಡಿಯೋದಲ್ಲಿ ಈತನೇ ಇರೋದಾ, ಆ ವಿಡಿಯೋದಲ್ಲಿ ಕಾಣಿಸಿಕೊಳ್ತಾ ಇರತಕ್ಕಂಥ ಅಂಗಾಂಗಗಳು ಈತನದ್ದೇ, ಆ ವಿಡಿಯೋದಲ್ಲಿ ಯಾರ ಧ್ವನಿ ಅಡಕವಾಗಿದೆಯೋ ಅದು ಈತನೇನಾ, ಆ ವಿಡಿಯೋವನ್ನು ಮಾಫ್ ಮಾಡಲಾಗಿದೆಯಾ, ಆ ವಿಡಿಯೋವನ್ನು ಎಡಿಟ್ ಮಾಡಲಾಗಿದೆಯಾ, ಎಲ್ಲವೂ ಕೂಡ SIT ಎಕ್ಸ್ಪರ್ಟ್ಗಳು ಅದನ್ನು ಬೇರೆ ಬೇರೆ ವಿಭಾಗಕ್ಕೆ ಕಳುಹಿಸಿಕೊಟ್ಟು ಅದನ್ನು ಅತ್ಯಂತ ಸಮರ್ಥವಾಗಿ ಆ ಪ್ರಕರಣವನ್ನು ನಿಭಾಯಿಸಿದರು. ಕಟ್ಟ ಕಡೆಯದಾಗಿ ಅಪರಾಧಿಗೆ ಶಿಕ್ಷೆಯಾಗಿದೆ. ಇವತ್ತಿನ ದಿನ ಯಾವ ಅಪರಾಧಿ ರಾಜ್ಯದಲ್ಲಿ ಅನೇಕ ಜಿಲ್ಲೆ ತಾಲೂಕುಗಳಿಗೆ ಪ್ರವಾಸ ಮಾಡ್ತಾ ಇದ್ನು, ಅಂತಹ ಒಬ್ಬ ಪ್ರಭಾವಿ ಬಲಿಷ್ಠ ರಾಜಕಾರಣಿ ಇವತ್ತು ಶ್ವೇತವರ್ಣದ ಬಟ್ಟೆಯನ್ನು ಧರಿಸಿ ಅದಕ್ಕೊಂದು ಕೈದಿ ನಂಬರನ್ನು ಕೂಡ ನೀಡಲಾಗಿ ದಿನಕ್ಕೆ 3 ಹೊತ್ತು ಊಟನೂ ಸಿಗುತ್ತೆ, 8 ತಾಸು ಕೆಲಸನೂ ಸಿಗುತ್ತೆ. ಮೈ ಬಗ್ಸಿ ಕೆಲಸ ಮಾಡಬೇಕು. ಸಾಕಷ್ಟು ಕಡೆಗಳಲ್ಲಿ ಮೈ ಬಗ್ಸಿ ಮಾಡಿದ್ದೇನಿತ್ತಲ್ಲ, ಅದರ ಪಶ್ಚಾತ್ತಾಪವಾಗಿ ಕಾಲ ಸಾಯುವವರೆಗೂ ಕೂಡ ಜೈಲಿನಲ್ಲಿ ಕೊಳೆಯಬೇಕಾದ ಸ್ಥಿತಿ ಒಬ್ಬ ಬಲಾಢ್ಯ ರಾಜಕಾರಣಿಗೆ ಬಂದಿದೆ. ಇದು ಜಗತ್ತಿಗೆ ಮಾದರಿಯಾಗಬೇಕು ಅಂತ ಹೇಳ್ತಾ ಈ ಬುಲೆಟಿನ್ ಅನ್ನು ಮುಗಿಸ್ತಾ ಇದ್ದೀವಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.